ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ಯಾರಿಗೂ ನೆಮ್ಮದಿ ಇಲ್ಲ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ, ಅದು ಸಿಕ್ಕಿಯೇ ತೀರುತ್ತದೆ. ಭಗವದ್ಗೀತೆಯ ಒಂದೇ ಒಂದು ನೋಟ ಸಾರಾಂಶ ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಅದು ನಿನಗೆ ಸಿಗಲಾರದು. ಚಿಂತೆಯನ್ನು ಬಿಡು. ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು, ಹೋಗುವುದೆಲ್ಲವ ಹೋಗುವಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ಆ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಬೇಕು ಅಷ್ಟೇ. ಏನೇ ಆಗಬೇಕೋ ಅದು ಆಗಿಯೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ಆ ಭಗವಂತ ನಿನ್ನನ್ನು ಮೇಲೆತ್ತಲು ಬಂದೇ ಬರುತ್ತಾನೆ. ಅದು ಯಾವ ರೀತಿಯಾದರೂ ಸರಿಯೇ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿ ಹೋಗಿರುವುದು ನಮಗೆ ಕಾಣಸಿಗುತ್ತಾರೆ. ಭಗವಂತ ತಡ ಮಾಡಿದರೂ ನ್ಯಾಯ ಮಾಡೇ ಮಾಡುತ್ತಾನೆ. ನೆನಪಿರಲಿ, ಭಗವಂತ ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾನೆ. ಖಂಡಿತ ಅದು ಅಲ್ವಾ? ಆದರೆ ಅನ್ಯಾಯವನ್ನು ಎಂದಿಗೂ ಭಗವಂತ ಮಾಡುವುದಿಲ್ಲ. ಅದು ನಮ್ಮ ಕರ್ಮಗಳು ಅಷ್ಟೇ. ತಡ ಆಗುವುದರ ಹಿಂದೆ ಅದ್ಭುತಗಳು ಖಂಡಿತ ನಡೆಯುತ್ತವೆ. ಕಾಯುವ ತಾಳ್ಮೆ, ಸಹನೆ ನಮ್ಮದಾಗಿರಬೇಕು. ಎಲ್ಲ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲೇ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲೇ ಹೋಗುತ್ತಾನೆ ಅಂತ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತು ಹೋಗುತ್ತಾನೆ. ಬದುಕುವುದಾಗಿ ದುಡಿಯಬೇಕು, ಹೌದು. ನಮ್ಮ ಜೀವನ ನಡಿಬೇಕು ಅಂದರೆ ಬದುಕುವುದಕ್ಕಾಗಿ ನಾವು ದುಡಿಯಲೇಬೇಕು, ಅದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದರೆ ಫಲಾನುಫಲಗಳು ಇಂದಲ್ಲ ನಾಳೆ ನಮಗೆ ದೊರೆಯುತ್ತವೆ. ಬದುಕುವುದಕ್ಕಾಗಿ ನಾವು ದುಡಿಬೇಕು, ಖಂಡಿತ ಅದು ಅನಿವಾರ್ಯತೆ ಆಗಿದೆ. ಆದರೆ ನಾವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಬದುಕೋದು ತಪ್ಪು ಅಂತ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದರೆ ಅದರ ಫಲ ಇವತ್ತಲ್ಲ ನಾಳೆಗೆ ನಮಗೆ ದೊರೆಯುತ್ತದೆ. ಹೌದಲ್ವಾ? ಎಷ್ಟು ಚೆನ್ನಾಗಿದೆ ಭಗವದ್ಗೀತೆಯಲ್ಲಿ. ಒಂದೇ ಒಂದು ಸಾಲಿದು. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಏಕೆಂದರೆ ಮನುಷ್ಯ ಅವ್ರ ನೆಮ್ಮದಿ, ಇವ್ರು ಚೆನ್ನಾಗಿದ್ದಾರೆ, ಅವ್ರು ಸಂತೋಷವಾಗಿದ್ದಾರೆ, ಇವ್ರು ಸಂತೋಷವಾಗಿದ್ದಾರೆ ಅಂತ ತನ್ನ ನೆಮ್ಮದಿಯನ್ನು ತಾನೇ ಕಳೆದುಕೊಳ್ಳುತ್ತಾ ಇದ್ದಾನೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲೂ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಯಾವಾಗಲೂ ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ ಅಂತ ನೀವು ಕಂಪ್ಯಾರಿಸನ್ ಮಾಡ್ಕೊತಾನೆ ಹೋದರೆ ನಿಮಗೆಲ್ಲಿ ಶಾಂತಿ ಸಿಗತ್ತೆ? ಶಾಂತಿ ಎಲ್ಲಿಂದ ಬರುತ್ತೆ? ಹಾಗಾಗಿ ಜಗತ್ತಿನಲ್ಲಿ ಎಲ್ಲವೂ ಇದೆ, ನಾವು ನೆಮ್ಮದಿಯಾಗಿರೋದನ್ನು ನಾವು ಕಲಿಬೇಕು ಅಷ್ಟೇ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಈ ಸಾಲು ಎಷ್ಟು ಚೆಂದ ಇದೆ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಷ್ಟೇ. ಏನು ಆಗಬೇಕು ಅದು ಹಾಗೆಯೇ ತೀರುತ್ತದೆ. ಅದನ್ನು ನಮ್ಮಿಂದ ತಡೆಯಲು ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಸತ್ಯದ ದಾರಿಯಲ್ಲಿ ಹೋಗು. ಭಗವಂತ ನೀನು ಪಾತಾಳಕ್ಕೆ ಬಿದ್ದರೆ ಖಂಡಿತ ಯಾವುದೋ ಒಂದು ರೂಪದಲ್ಲಿ ಬಂದು ನನ್ನನ್ನು ಮೇಲೆತ್ತುವ ಪ್ರಯತ್ನ ಮಾಡೇ ಮಾಡುತ್ತಾನೆ. ಭಗವಂತನಲ್ಲಿ ವಿಶ್ವಾಸವನ್ನು ಇಡಿ, ಭಗವಂತನನ್ನು ನಂಬಿ, ಭಗವಂತನನ್ನು ಆರಾಧಿಸಿ, ಭಗವಂತನನ್ನು ಪೂಜಿಸಿ. ಏನೇ ಕೇಳಿದರೂ, ಏನೇ ಮಾಡಿದರೂ ಒಳ್ಳೆಯದನ್ನು ಮಾತ್ರ ಮಾಡಿ. ಮನಸ್ಸಲ್ಲಿ 108 ಕೋಪ ತಾಪಗಳನ್ನು ಇಟ್ಟುಕೊಂಡು ಮೇಲೆ ಚೆನ್ನಾಗಿದ್ದರೆ ಅದರಿಂದ ಏನೂ ಪ್ರಯೋಜನವಿಲ್ಲ, ಏನೂ ಲಾಭವಿಲ್ಲ. ಹಾಗಾಗಿ ಒಳ್ಳೆಯದನ್ನು ಮಾಡೋಕ್ಕೆ ಮುನ್ನುಗ್ಗಿ ಒಳ್ಳೆಯದನ್ನು ಅಷ್ಟೇ ಆಲೋಚನೆ ಮಾಡಿ, ಒಳ್ಳೆಯದನ್ನು ಮಾಡಿ.
ಇರೋದು ಒಂದು ಬದುಕು, ಆ ಬದುಕನ್ನ ಸಾರ್ಥಕತೆಯ ಬದುಕನ್ನಾಗಿ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದನ್ನಷ್ಟೇ ಮಾತಾಡಿ, ಇದು ಭಗವದ್ಗೀತೆಯನ್ನೇ ಎಲ್ಲಿ ಬರುವಂಥ ಒಂದೇ ಒಂದು ಸಾಲ ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಇದು ಭಾಗ 1 ಅಂತ ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ 4-5 ಭಾಗಗಳನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಒಳ್ಳೆಯದನ್ನಷ್ಟೇ ಮಾತಾಡಿ